ನಮಸ್ಕಾರಪ್ಪ. ಎಲ್ಲರೂ ಹೆಂಗದ್ರಿ? ಓಕೆ, ತೊಂದರೆ ಇಲ್ಲ. ಎಲ್ಲರೂ ಫೋನ್ ಹಚ್ಚಿ ಕೇಳಾಕುಂತ್ರಿ, ಹೆಂಗೆ ರೀ ಗ್ರಹಣದ ಬಂದೈತಿ, ಏನು ಮಾಡೋದು ಅಂಥೇಳಿ. ಅದಕ್ಕೆ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ದಯಮಾಡಿ ನಾಳೆ ರವಿವಾರ ದಿವಸ 7ನೇ ತಾರೀಕು ಇದು ಸಮಯ ಕರೆಕ್ಟಾಗಿ 9:57 ಇದೆ. ಅಂದರೆ 9:00 ಪಾಲಿಸ್ರಿ. ಮುಗಿಯುವಂಥದ್ದು 1:27 ಅಂತಿದೆ. ಅದಕ್ಕೊಂದು 3 ನಿಮಿಷ ಜಾಸ್ತಿ ಆದರೂ ಚಿಂತಿಲ್ಲ. 1:30 ಆದ ನಂತರ ಅಲ್ಲಿ ಮಟ್ಟ ಸೀಟನ್ನು ಪಾಲಿಸಬೇಕು. ಇದು ಇರುವಂಥದ್ದು ಚಂದ್ರನ ಒಂದು ಖಗ್ರಾಸ, ಅಂದರೆ ನಮ್ಮ ಭೂಮಿ ಮೇಲೆ ಕಾಣ್ತಾ ಇರೋದ್ರಿಂದ ಇದನ್ನು ನಾವು ಪಾಲಿಸಲೇಬೇಕು. ಅದಕ್ಕೆ ಈ ಇರತಕ್ಕಂತಹ ಗ್ರಹಣವನ್ನು ಯಾರೂ ಲೆಝಿ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಮುಖ್ಯವಾಗಿರುವಂಥದ್ದೇ ಮನಸ್ಸಿಗೆ ಕಾರಕನಾದಂಥವನು ನಮ್ಮ ಚಂದ್ರ, ತಂಪನ್ನು ಕೊಡ್ತಕ್ಕಂಥವನು. ಈ ನೋಡಿರಿ, ಇರ್ತಕ್ಕಂತಹ ಒಂದು ಗ್ರಹಣಗಳು ನಮ್ಮ ಭೂಮಿ ಮೇಲೆ ಕಾಣ್ತಾ ಬಂದು ಕೂಡಲೇ ನೈಸರ್ಗಿಕವಾಗಿ ಬಹಳ ವಿಪರೀತವಾದಂಥ ಪರಿಣಾಮಗಳು ಹೆಂಗೆ ನಮಗೆ ಆಗ್ತಾವೆ ಅನ್ನೋದಕ್ಕೆ ಉದಾಹರಣೆ ಇಷ್ಟಕ್ಕೊಂದು ಮಳೆ ಆಯಿತು, ಎಲ್ಲದು ಸ್ವಲ್ಪ ಹಾಳಾದಂಥವು ಭಾಳ ಸಮಸ್ಯೆಗಳು ಸಹಿತ ಆಗಿದ್ದಾವೆ. ಹೀಗಾಗಿ ಅದನ್ನು ನಾವು ಪ್ರಕೃತಿ ಮೇಲೆ ಆಗುವಂಥದ್ದನ್ನು ನಾವು ನೋಡಿದ್ವಿ. ಆದರೆ ನಮಗೆ ಆಗಬಾರ್ದು ಅನ್ನುವಂಥ ಉದ್ದೇಶಕ್ಕೆ ಎಲ್ಲರೂ ಇದನ್ನು ಪಾಲಿಸುವಂಥದ್ದು ಭಾಳ ಅವಶ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಗರ್ಭಿಣಿಯರು ಇದನ್ನು ಪಾಲಿಸಲೇಬೇಕು. ಯಾಕೆಂದರೆ ಹೊಟ್ಟೆಲಿರ್ತಕ್ಕಂತಹ ಮಗುವಿಗೆ ಯಾವ ಥರ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶಕ್ಕೆ ಇದನ್ನು ಪಾಲಿಸುವಂಥದ್ದು. ಆಮೇಲೆ ಉಳಿದಿರ್ತಕ್ಕಂಥ ಮಕ್ಕಳಿರ್ಬೋದು ಅಥವಾ ರೋಗ ರುಜಿನಗಳಿರ್ತಕ್ಕಂತಹ ಒಂದು ಆರಾಮಿಲ್ಲದವರು ಇರ್ತಕ್ಕಂಥವ್ರು, ಆಮೇಲೆ ಎಲ್ಲರೂ ಸಹಿತ ಇದನ್ನು ನೀವು ಸಾಯಂಕಾಲ 6:30 ಒಳಗೆ, ಅಂದರೆ ಸೂರ್ಯ ಅಸ್ತ ಆಗೋ ಒಳಗೇ ಊಟ ಮಾಡ್ಕೊಂಬಿಟ್ರಿ. ಊಟ ಆದ ನಂತರ ಈ ಗರ್ಭಿಣಿಯರಾಗಲಿ ಅಥವಾ ಏನಾದರೂ ಮಕ್ಕಳು ಈ ರೋಗ ಅಥವಾ ಆರಾಮಿಲ್ಲದಂಥವ್ರು ಏನಾದರೂ ಒಂದು 9 ಗಂಟೆ ಮಟ್ಟ ನಿಮಗೆ ಏನಾದರೂ ಒಂದು ಲೈಟಾಗಿ ಉಪಹಾರ ಅಥವಾ ಸಣ್ಣ ಏನಾದರೂ ಬಿಸ್ಕಿಟ್ ಇಂಥವು ಏನಾದರೂ ತಿನ್ಬೋದು. ಆದರೆ 9ರಿಂದ ಯಾವುದೇ ಇರತಕ್ಕಂಥದ್ದು ತಿನ್ನುವುದನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಇದನ್ನು ಕರೆಕ್ಟಾಗಿ ಎಲ್ಲರೂ ಸಹಿತ ಪಾಲಿಸ್ರಿ. ಗ್ರಹಣಕ್ಕಿಂತ ಮುಂಚಿತವಾಗಿಯೇ 9:30 ಒಳಗನೆ ನಿಮ್ಮ ನೀರು ಇರ್ಬೋದು ಅಥವಾ ದಿನನಿತ್ಯ ಬಳಸುವಂತಹ ಸಾಮಗ್ರಿ ಇರ್ಬೋದು. ದರ್ಬೆ ಸಿಗ್ತದೆ, ದರ್ಬೆ ಸಿಕ್ಕಿದ್ದನ್ನು ನೀವು ಒಂದೊಂದು ಎಳೆ ತೆಗೆದು ಎಲ್ಲದರೂ ಹಾಕ್ಬೋದು. ಇಲ್ಲಪ್ಪ ಅಂದರೆ ಸಿಗಲಿಲ್ಲ ಅಂದರೆ ಗರಿಕೆ ಹುಲ್ಲಾದರೂ ಸಹಿತ ಸಿಗ್ತದೆ, ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ನೀವು ಪಾಲಿಸ್ರಿ ಅಂತ ಹೇಳ್ತಾ, ಈ ಇರತಕ್ಕಂತಹ ಗ್ರಹಣ ನಮ್ಮ ಭೂಮಿ ಮೇಲೆ ಅದು ಭಾಳ ಖಗ್ರಾಸ, ಅಂದರೆ ಪೂರ್ಣವಾಗಿ ಆಗೋದ್ರಿಂದ ಇದನ್ನು ಪಾಲಿಸುವಂಥದ್ದು ಬಹಳ ಅವಶ್ಯವಾಗಿರ್ತಕ್ಕಂಥದ್ದು. ಹಾಗೆಯೇ ಈ ಇರತಕ್ಕಂತಹ ಒಂದು ಆಗಿರತಕ್ಕಂಥದ್ದು ಕುಂಭರಾಶಿಯ ಮೇಲೆ ಪರಿಣಾಮವಾಗಿದೆ. ಉತ್ತರಾಭಾದ್ರ ನಕ್ಷತ್ರಗಳು ಆಗಿರೋದ್ರಿಂದ, ಶತಭಿಷ ಮತ್ತು ಉತ್ತರಾಭಾದ್ರ ನಕ್ಷತ್ರದ ಆಗಿರೋದ್ರಿಂದ ಕುಂಭರಾಶಿಯವರು ಮಾತ್ರ ಇದನ್ನು ಪಾಲಿಸಲೇಬೇಕಾದಂಥದ್ದು ಅನಿವಾರ್ಯತೆ ಇದೆ. ಹೀಗಾಗಿ ಕುಂಭ, ವೃಶ್ಚಿಕ ಮತ್ತು ಕರ್ಕ, ಮೀನ ಈ 4 ರಾಶಿಗಳು ಸಹಿತ ಅಶುಭವಾಗಿರ್ತಕ್ಕಂಥವ್ರು. ಈ ಇರತಕ್ಕಂಥ ರಾಶಿಯವರು ಈ ಗ್ರಹಣಕ್ಕಿಂತ ಮುಂಚಿತವಾಗಿಯೇ ಒಂದು ಬಿಳೆ ಬಟ್ಟೆ ತೊಗೊಳ್ರಿ. ಅದರೊಳಗೆ ನಿಮ್ಮ ಕೈಯಿಂದ ಒಂದು 3 ಮುಟ್ಟಿಗೆ ಅಥವಾ 3 ಬಗ್ಗಿಸಿ ಅಕ್ಕಿಯನ್ನು ಹಾಕಿ ಒಂದು ಕಾಯಿ, ಎಲಡಿಕೆ, ದಕ್ಷಿಣೆಯನ್ನಿಟ್ಟು ಒಂದು ಚಂದ್ರನ ಪ್ರತಿಮೆ ಸಿಗ್ತದೆ, ಅದನ್ನು ಅದರೊಳಗೆ ಇಟ್ಟು ಅದ್ರ ಜೊತೆ ಅದನ್ನು ಕಟ್ಟಿ ಇಟ್ಟು ಅದರ ಜೊತೆಯಾಗಿ ಎಣ್ಣೆ ಮತ್ತು ಬೆಲ್ಲವನ್ನು ಕೊಡಬೇಕು. ಯಾಕಂದರೆ ದ್ರವ ಮತ್ತು ತೈಲ ರೂಪದಲ್ಲಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಆ ರಾಶಿಯವರು ಅದನ್ನು ಕೊಡೋದ್ರಿಂದ ಒಳ್ಳೆ ಇರತಕ್ಕಂತಹ ಒಂದು ಪರಿಣಾಮ, ಅವ್ರಿರ್ತಕ್ಕಂಥ ಏನೋ ದೋಷ ಇದ್ರೂ ಸಹಿತ ಅದ್ರ ಮೇಲೆ ಹೋಗ್ತದೆ ಅನ್ನುವಂಥ ಉದ್ದೇಶಕ್ಕೆ ಇದನ್ನು ಪಾಲಿಸ್ರಿ. ಆನಂತರ ಈ ಇರತಕ್ಕಂಥ ಸಮಯದೊಳಗೆ 9:30ರಿಂದ ರಾತ್ರಿ 1:00ವರೆಗೂ ಸಹಿತ ಗರ್ಭಿಣಿಯರಂತರೂ ಮಲಗಲಿಕ್ಕೆ ಹೋಗಲೇಬೇಡ್ರಿ. ಹೊರಗೆ ಬರಬಾರ್ದು, ಚಂದ್ರನ ನೋಡಬಾರ್ದು. ಹಾಗೆಯೇ ಯಾವುದೇ ಇರತಕ್ಕಂತಹ ಕುಡಿದಾಗಲಿ ಅಥವಾ ತಿನ್ನೋದಾಗಲಿ ಮಾಡಬಾರ್ದ್ರಿ. ಈ ಕೈಕಾಲುಗಳನ್ನು ಲಟ ಮುರಿದಾಗಲಿ ಅದನ್ನು ಮಾಡಬಾರ್ದು. ಯಾವ ದೇವರ ನಾಮಸ್ಮರಣೆಯನ್ನು ಮಾಡಿಕೊಡ್ರಿ. ಅಥವಾ ಏನಾದರೂ ಸಹಿತ ನೀವು ಬರೆಯೋದು ಆಗಿರ್ಬೋದು, ನೀವು ಏನಾದರೂ ಪಂಚಾಕ್ಷರ ಮಂತ್ರ ಇರ್ಬೋದು ಅಥವಾ ನಿಮ್ಮ ಇಷ್ಟ ದೇವರುಗಳನ್ನು ನೀವು ಬರಿತಾ ಹೋಗ್ಬೋದು. ಆಮೇಲೆ ಫೋನನ್ನು ಉಪಯೋಗ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅದರೊಳಗೆ ನೆಟ್ವರ್ಕ್ ಅಂತ ಬರ್ತದಲ್ಲ, ತರಂಗಗಳು ನಮ್ಮ ವಾತಾವರಣದಿರೋದ್ರಿಂದ ಅದರಿಂದ ಸಹ ಸಮಸ್ಯೆ ಆಗುವಂಥ ಚಾನ್ಸಸ್ ಇರ್ತಾವೆ. ಹೀಗಾಗಿ ಇದನ್ನಷ್ಟೆಲ್ಲ ಪಾಲಿಸ್ರಿ. ಆದರೆ ಯಾರೂ ಸಹಿತ ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ದರ್ಬೆ ಜೊತೆಯಾಗಿ ಒಂದು ಗೋಮೂತ್ರವನ್ನು ಇಟ್ಕೊಳ್ರಿ. ಗೋಮೂತ್ರವನ್ನು ನಿಮ್ಮ ಇರತಕ್ಕಂತಹ ಎಲ್ಲ ಮುಗಿದ ಮೇಲೆ, ಏನೋ ಗ್ರಹಣ ಮುಗಿದ ಮೇಲೆ ನೀರೊಳಗೆ ಗೋಮೂತ್ರ ಮಿಕ್ಸ್ ಮಾಡ್ಕೊಂಡು ಮನೆಯೆಲ್ಲ ಒರೆಸಿ ದೇವರಿಗೆ ಒಂದು ದೀಪವನ್ನು ಹಚ್ಚಿರಿ. ಬೆಳಗ್ಗೆ ಯಥಾ ಪ್ರಕಾರ ನೀವು ಪೂಜೆ ಮಾಡೋದಿರ್ತದೆ. ಪೂಜೆ ಮಾಡಿ ನೀವು ಏನು ದಾನಗಳನ್ನು ಕೊಡುವಂಥವ್ರು ಇದ್ದಾರಲ್ಲ, ಆನಂತರ ಇದನ್ನು ತೊಗೊಂಬಂದು ದೇವಸ್ಥಾನ ಕೊಡ್ಬೋದು. ಇದು ಪಾಲಿಸುವಂಥದ್ದು. ನಮ್ಮ ದೇವಸ್ಥಾನದೊಳಗೂ ಸಹಿತ ನಾವು 9:30ಯಿಂದನೇ ನಮ್ಮ ಇರ್ತಕ್ಕಂಥ ಮಲ್ಲಿಕಾರ್ಜುನರಿಗೆ ಒಂದು ಅಭಿಷೇಕಾದಿಗಳನ್ನು ಮತ್ತು ನಮ್ಮ ಇಷ್ಟ ಮಂತ್ರಗಳನ್ನು ಜಪ ಮಾಡುವಂಥದ್ದನ್ನು ಇಟ್ಕೊಂಡಿರ್ತೇವೆ. ಹೀಗಾಗಿ ತಮ್ಮ ಏನಾದರೂ ಸಹಿತ ನೀವು ಬಂದು ಇದರೊಳಗೆ ಅಟೆಂಡ್ ಆಗ್ತೀನಿ ಅಥವಾ ಬಂದು ಕುತ್ಕೊಂಡು ನಿಮ್ಮ ಇರತಕ್ಕಂಥ ಇಷ್ಟ ದೇವರುಗಳನ್ನು ನೀವು ಪ್ರಾರ್ಥನೆ ಮಾಡ್ಕೊತೀರಿ ಅಂದರೆ ಬರೀ ಏನು ತೊಂದರೆ ಇಲ್ಲ. ಅದಕ್ಕೆ ಇದನ್ನೆಲ್ಲವೂ ಸಹಿತ ಪಾಲಿಸ್ರಿ. ಸರಿಯಾಗಿ 9:30ರಿಂದ ರಾತ್ರಿ 1:00 ಮಟ್ಟನೂ ಸಹಿತ ಗರ್ಭಿಣಿಯರು ಮಾತ್ರ ಯಾವುದೇ ಕಾರಣಕ್ಕೂ ಮಲಗಲಿಕ್ಕೆ ಹೋಗಬೇಡ್ರಿ.
ಇದು ನಮ್ಮ ಇರತಕ್ಕಂತಹ ಒಂದು ಸೂಚನೆ ಅಂತ ಹೇಳ್ತಾ, ಈ ಒಂದಿರತಕ್ಕಂತಹ ಒಂದು ಗ್ರಹಣ ನಮ್ಮ ಭೂಮಿ ಮೇಲೆ ಕಾಣೋದ್ರಿಂದ ಇದನ್ನು ಪಾಲಿಸಬೇಕಾದಂಥ ಅನಿವಾರ್ಯತೆ ಇದೆ. ಹೀಗಾಗಿ ಎಲ್ಲರೂ ಪಾಲಿಸ್ರಿ. ನಿಮ್ಮಿರ್ತಕ್ಕಂತಹ ಒಂದು ಜೀವನಕ್ಕೆ ಆ ಚಂದ್ರ ಒಡೆಯದನ್ನು ಮಾಡಲಿ ಅಂಥೇಳಿ ಮುಖಾಂತರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.